ಒಂದು ಎಪಿಸೋಡ್ಗೆ ಹತ್ತತ್ರ 5-5.25 ಲಕ್ಷ ತನಕ ಹೋಗ್ತಾ ಇತ್ತು. ಅಚ್ಚುಕಟ್ಟಾಗಿ ಕೂತು ತಿಂದಿದ್ದಂತ ಬಹಳ ಕಡಿಮೆನು. ಆ ಬಿಸ್ಕೆಟ್ಟು, ಆ ಟೀ, ಎನರ್ಜಿ ಅಲ್ಲೇ. ಎಲ್ಲಿಂದ ದೇವರು ಅವ್ರಿಗೆ ಆ ಥರ ಎನರ್ಜಿ ಕೊಟ್ಟರು ನಿಜ. ಕೂತಿದ್ದ ಕಡೆ ಬರಿತಾ ಇರೋದು. ತಂದೆಗೆ ಬರೀತಾರೆ ಮಿಸ್ಟರ್ ಏನ್ ಅಂತ ಕರೆಯೋರು ನಮ್ಮ ಅಪ್ಪನ. ಸೊ ನಾನು ಬೆಂಗಳೂರಿಗೆ ಲ್ಯಾಬ್ಗೆ ಹೋದಾಗ ನಮ್ಮ ಅಪ್ಪನ ಕೈ ಕೊಡೋ. ಸೊ ಶೂಟಿಂಗ್ ಆಗ್ತಿರ್ಬೇಕಾದ್ರೇನೆ ಪ್ರೆಸ್ಸಲ್ಲಿ ಬರೋಕ್ಕೆ ಶುರು ಆಗೋದು. ಆ ಮುಂಬೈಲಿ ಶಂಕರ್ ನಾಗಂಟ್ರು ಮಾಲ್ಗುಡಿ ಮಾಡ್ತಾ ಇದ್ದಾರೆ. ನಮಸ್ಕಾರ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅವರು ಮೇಕಿಂಗ್ ಆಫ್ ಮಾಲ್ಗುಡಿ ಡೇಸ್ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೇಕು ಪ್ಲೀಸ್. ಎಷ್ಟು ಸಲ ಹೇಳಿರ್ಬೇಕು, ಬಾಕಿಯವರು ಹೇಳಿರ್ತಾರೆ. ಸಣ್ಣ ಶಂಕರ ಹೇಳೋರು ನಾಳೆ ಆನೆ ಬೇಕು. ಎಲ್ಲಿಂದಪ್ಪ ಆನೆ ಬೇಕು? ಆಯ್ತು ಮಾಡೋಣ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಪರ್ಮಿಷನ್ ಹೋಗೋದು, ಅದು ಹೋಗು, ಏನೋ ಮಾಡಿ ತರ್ಬೇಕು. ಮಾಡ್ತಾಯಿದ್ವಿ. ಇವಾಗ ಇನ್ನೊಬ್ಬರು ಐ ಥಿಂಕ್ ರಮೇಶ್ ಭಟ್ ಹೇಳಿದ್ದಾರೆ, ಕತ್ತೆ ಇಲ್ಲ ತೊಗೊಂಬನ್ನಿ. ಎಷ್ಟು ಶಿವಮೊಗ್ಗ ತೊಗೊಂಬನ್ನಿ. ಹಾಂ, ಅಲ್ಲೇ ಇರುವನು ನಾನು. ನೋಡಿದ್ದೀನಿ ಸುಮಾರು ನೋಡಿದ್ದೀನಿ. ಪ್ಲಸ್ ನನ್ನ ಮೇನ್ ವರ್ಕಿಂಗ್ ಅಲ್ಲಿ ಹೆಂಗಿತ್ತು, ಅಪಾರ್ಟ್ ಫ್ರಮ್ ಪ್ರೊಡಕ್ಷನ್ ಆ್ಯಂಡ್ ಫೈನಾನ್ಸ್, ಈ ಲ್ಯಾಬ್ ಜೊತೆಗೆ ಇವಾಗ ಎಕ್ಸ್ಪೋಸ್ ನೆಗೆಟಿವ್ ಎಲ್ಲ ನಾವು ಶೂಟ್ ಮಾಡಿ 35 ನೆಗೆಟಿವ್, ಅದನ್ನು ನಾವು ಪ್ರಸಾದ್ ಲ್ಯಾಬಲ್ಲಿ ಕೊಟ್ಟು, ಬಿಕಾಸ್ ನಮ್ಗೆ ಏನು ಶೂಟ್ ಮಾಡಿದ್ದೀವಿ ಗೊತ್ತಿಲ್ಲ, ಮಾನಿಟ್ರ್ ಇಲ್ಲ, ಏನಿಲ್ಲ, ಏನಿಲ್ಲ. ಕಾನ್ಫಿಡೆನ್ಸ್, ಎಲ್ಲದೂ ಕಾನ್ಫಿಡೆನ್ಸ್ ಇತ್ತು. ಅರೆ ಏನೂ ಆಗಲ್ಲ, ನೋ ಎಂಜಿ. ಸೊ ನಾನು ವಾರಕ್ಕೆ 2 ಸತಿ ರಾತ್ರಿ ಅಲ್ಲಿಂದ ಹೊರಟು ಒಂದು ಜಿಪ್ಸಿ ಗಾಡಿ ಇತ್ತು, ಅದರಲ್ಲಿ ಏನು ಶೂಟ್ ಮಾಡಿದ್ದೀವೋ ಅದನ್ನು ಹಾಕ್ಕೊಂಡು ಒಬ್ಬನೇ ರಾತ್ರಿ ಡ್ರೈವ್ ಮಾಡ್ಕೊಂಬಂದು ಬೆಳಗ್ಗೆ ಲ್ಯಾಬ್ಗೆ ಕೊಟ್ಬಿಟ್ಟು ಪೀನಿಯಲ್ಲಿ ಪ್ರಸಾದಿಗೆ ಮನೆಗೆ ಹೋಗಿ ನಿದ್ದೆ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಂದ ರಾತ್ರಿ ವಿತ್ ಲ್ಯಾಬ್ ರಿಪೋರ್ಟ್ ಪ್ಲಸ್ ರೇಷನ್ಸು ಅದು ಇದು ಡೈಲಿ ನೀಡ್ಸು. ಸೊ ನಮ್ಮಲ್ಲಿ ಗಾಂಧಿ ಬಜಾರಲ್ಲಿ ಒಬ್ಬರು ಇದ್ದರು, ರೇವಪ್ಪ ಅಂತ. ಅವರಿಂದನೇ ನಮ್ಮದು ರೇಷನ್ ಅಲ್ಲ, ಹಳೆಯ ಅಂಗಡಿ. ಅದು ಒಂದು ಇನ್ಸಿಡೆಂಟ್ ಆಗಿದೆ. ಅದು ಹೆಂಗಂತಂದರೆ, ಶಂಕರ್ ಜೊತೆ ಒಬ್ಬಳು ರಂಗಣಿ ಅಂತ ಇದ್ದವರು, ಅವರು ಭಾಳ ಕ್ಲೋಸ್ ಫ್ರೆಂಡ್. ಅವ್ರು ಮಾಲ್ಗುಡಿ ಇನ್ವಾಲ್ವ್ ಆಗಲಿಲ್ಲ, ಬಟ್ ಅವರು ವೆರಿ ಕ್ಲೋಸ್ ಫ್ರೆಂಡ್. ಸೊ ಅವ್ರು ರಂಗಣಿ ಒಂದು ಸಲ ಹೇಳಿದ್ರು, ಶಂಕರ ಇವತ್ತು ಡಬ್ಬಿಂಗ್ ಮುಗಿಸ್ಕೊಂಡು ಬರ್ತಾ, ನೀನು ಹೋಗ್ತಿದ್ಯಾ, ನಾನು ಬರ್ತೀನಿ ಪಾಪ. ಅದೇ ನಾನು ಜಿಪ್ಸಿ ಅದು. ಸೊ ನನ್ನ ರಂಗಪ್ಪ ಅಡುಗೆ ಅವನು ಹೇಳಿದ್ದ, ಸರ್ ರಿಫೈನ್ಡ್ ಆಯಿಲ್ ಮುಗ್ದೋಗಿದೆ ಡಬ್ಬ, ಸ್ವಲ್ಪ ಗಾಡೀಲಿ ಹಾಕ್ಕೊಂಬನ್ನಿ. ಆಯ್ತಪ್ಪ ಅಂತ. ಸೊ 4 ಡಬ್ಬ ಹಿಂದೆ ಹಾಕಿತ್ತು. ಸಂಕೇತ ಹೋದ್ವಿ, ಶಂಕರ್ ಡಬ್ಬಿಂಗ್ ಮಾಡ್ತಾಯಿದ್ರು. ಮುಗೀತು 11ವರೆಗೆ. ಶಂಕರ ಹೇಳಿದ್ದು, ಹಿಂದುಗಡೆ ಜಾಗ ಇದೆಯಾ, ನಾನು ಮಲ್ಕೊಂಡ್ಬರ್ತೀನಿ. ಇಲ್ಲ, ನನ್ನ ಜಿಪ್ಸಿ ಇದೆ. ಸೊ ಗಾಡಿ ಹಾಕಿ ಮಲ್ಕೊಂಬಿಟ್ರು. ನಾನು ರಂಗನಿ ಡ್ರೈವಿಂಗ್. ಅದು ಏನಾಗಿದೆ, ಗಾಡಿ ಜಿಪ್ಸಿ ಕುಕ್ಕೋತ್ತೆ. ಒಂದು ರಿಫೈನ್ಡ್ ಆಯಿಲ್ ಡಬ್ಬ ಓಪನ್ ಆಗಿತ್ತು ಒಂಚೂರು. ಅದು ಗಾದಿ ಎಲ್ಲ ಎಣ್ಣೆ ಆಗಿ ಅವ್ರ ಮೈಗೆಲ್ಲ ಫುಲ್ ಎಣ್ಣೆ. ಹಾಂ, ಇದು ನಾರ್ಮಲ್ ಪರ್ಸನ್ ಇಳಿದ ತಕ್ಷಣ ನೋಡ್ಬಿಟ್ಟು ರೇಗಾಡೋರು. ಆ ಮನುಷ್ಯ ಹಂಗಿಲ್ಲ, ಹೇ ಒಳ್ಳೇದಾಯ್ತು ಕಣೋ, ಭಾಳ ದಿನ ಆಯಿತು ಎಣ್ಣೆ ನೀರು ಸ್ನಾನ ಮಾಡಿ, ಸೊ ಇವಾಗ ಮಾಡ್ತೀನಿ ನಾನು. ಆ್ಯಟಿಟ್ಯೂಡ್ ಹಾಗೆ ಶಂಕರ್. ಸಚ್ ಅ ವಂಡರ್ಫುಲ್ ಮ್ಯಾನ್ ಅಪ್ಪ. ನಿಜವಾಗ್ಲೂ ವಿ ಮಿಸ್ ಹಿಮ್ ಅ ಲಾಟ್. ಇಟ್ಸ್ ಅ ನ್ಯಾಷನಲ್ ಲಾಸ್, ಇಂಟರ್ನ್ಯಾಷನಲ್ ಲಾಸ್. ಆ್ಯಂಡ್ ಅವರ ಥಿಂಕಿಂಗ್ 20-25 ಇಯರ್ಸ್. ಯಾರು ಸರ್ ಆಗಿನ ಕಾಲ ಇರೋ ರೋಪ್ ವೇ ಮಾಡ್ತೀನಿ ನಂದಿ ಹಿಲ್ಸಲ್ಲಿ ಟೂರಿಸ್ಟ್ಗೆ, ಮೆಟ್ರೋ ಬೆಂಗಳೂರಿಗೆ, EVG ಲೋ ಕಾಸ್ಟ್ ಹೌಸಿಂಗ್ ಎಲ್ಲ. ಹಿ ವಾಸ್ ವೇ ಹೆಡ್ ಇನ್ ಥಿಂಕಿಂಗ್. ನಿಮ್ಗೆ ಇದು ಪ್ರೊಡ್ಯೂಸರ್ ಯಾವಾಗ ಯೋಚನೆ ಮಾಡೋದು ಹೆಂಗೆ ಗೊತ್ತಾ, ನಮ್ಗೇನು ಉಳಿಯುತ್ತೆ, ಯಾಕೆ ಖರ್ಚು ಮಾಡಬೇಕು ಅಂತ ಯೋಚನೆ ಇತ್ತು. ಬಟ್ ನೀವು 35mm ಅಂದಾಗ ಸೀರಿಯಲ್ ಹೋಗೋದು ಸ್ಮಾಲ್ ಟಿವಿಗೆ, ಹೌದು, ನೀವು ಯಾಕೆ ಥಿಂಕ್ ಮಾಡಿಲ್ಲ? ಮಾಡಿದ್ವಿ. ಅದು ಡಿಸಿಷನ್ ವಾಸ್ ಟೇಕನ್ ಬೈ ಶಂಕರಣ್ಣಪ್ಪ, ಸೇಯಿಂಗ್ ದಟ್ ಸಿ ದಟ್ಸ್ ವೈ ಐಮ್ ಸೇಯಿಂಗ್ ಕಾನ್ಫಿಡೆನ್ಸ್. ದಿಸ್ ಇಸ್ ಹೈ ಬ್ಯಾಂಡಲ್ಲಿ ಮಾಡ್ಬೋದಾಯ್ತು, ದೂರದರ್ಶನ ಹೈ ಬ್ಯಾಂಡ್ ಆಗಿ ಒಪ್ಪುಂತ ಇತ್ತು. 1/10 ಕಾಸ್ಟಲ್ಲಿ ಮುಗಿಸ್ಬೋದಾಯ್ತು. ₹10 ಮುಗಿದೋದು. ಅವ್ರದ್ದು ಹೆಂಗಿತ್ತು ಅಂದರೆ, ನೋಡಿ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಫೀ ಫಾರ್ ಟುಡೇ, ಇದು ಫ್ಯೂಚರ್ ಹೆಂಗೆ ಸೇವ್ ಮಾಡೋದು. ಓನ್ಲಿ ವೇ ಟು ಸೇವ್ ಆ್ಯಂಡ್ ಗೆಟ್ ಗುಡ್ ಕ್ವಾಲಿಟಿ, ಎಕ್ಸ್ಟ್ರೀಮ್ ಡೆಪ್ತ್, ಕಲರ್ಸ್, ಇದೆಲ್ಲ ನಿಮಗೆ ಹೈ ಬ್ಯಾಂಡಲ್ಲಿ ಆಗಲ್ಲ. ಓನ್ಲಿ ವೇ 35 ಅಂದ ತಕ್ಷಣ ಕಾಸ್ಟ್. ಹೀಗೆ ಸ್ಪಾನ್ಸರ್ಸ್ ಕೊಡ್ತಾ ಇದ್ದದ್ದು ಎಕ್ಸ್ ಅಮೌಂಟ್ ಆಫ್ ಮನಿ. ಆ ಅಮೌಂಟ್ ಆಫ್ ಮನಿಯಲ್ಲಿ ಒಂದು ಎಪಿಸೋಡು ಅರ್ಧ ಅಥವಾ ಮುಕ್ಕಾಲು ಮುಗಿಸೋದೇ ಕಷ್ಟ. ಮುಗಿಸಿ ಕಾಸು ಇಟ್ಕೊಳ್ಳೋದಂತ ಚಾನ್ಸೇ ಇಲ್ಲ. ಇಲ್ಲ. ಆ ಟೈಮಲ್ಲಿ ನಮಗೆ ಭಾಳ ಸಹಾಯ ಮಾಡಿದ್ದು ಕರ್ನಾಟಕ ಬ್ಯಾಂಕ್. ಇವತ್ತಿಗೂ ಜ್ಞಾಪಕ ಇಟ್ಕೊಂಡು ಚೇರ್ಮನ್ ಲೆವೆಲ್ ತನಕ ನಿಯರ್ಲಿ 45 ಇಯರ್ಸ್ ಆಫ್ ಬ್ಯಾಂಕಿಂಗ್ ವಿತ್ ಕರ್ನಾಟಕ ಬ್ಯಾಂಕ್ ನಮಗೆ ಇವತ್ತಿಗೂ. ಅದು ಸೇಮ್ DVG ರೋಡ್ ಬ್ರಾಂಚ್. ಆ್ಯಂಡ್ ಆಗಿನ ಕಾಲದಲ್ಲಿ ಫಿಲ್ಮ್ ಫೈನಾನ್ಸಿಂಗ್ ಫ್ರಮ್ ಅ ಬ್ಯಾಂಕ್
ಸಾಧ್ಯನೇ ಇಲ್ಲ. ಬಟ್ ಈ ಖರ್ಚುಗಳು ಹಿಂಗಿತ್ತು. ಸೊ ಅಂದ್ಕೊಡಿ, ಇವಾಗ 1 ಲಕ್ಷ ರೂಪಾಯಿ ಸ್ಪಾನ್ಸರ್ ಕೊಟ್ಟರೆ ನಮ್ಮ ಖರ್ಚಾಗ್ತಿದ್ದು 3 ಲಕ್ಷ. ಅದು 2 ವರ್ಷ. ಹೆಂಗೆ? ಹಾಂ. ಸೊ ರಿಕವರಿ ನೀವು ಕೇಳಿದ್ರಿ ಹೆಂಗೆ ಅಂತ. ದೇರ್ ಕಮ್ಸ್ ದ ಅಪ್ಪಂದು ಆ್ಯಟಿಟ್ಯೂಡ್, ಐ ವಿಲ್ ಟೇಕ್ ದಿಸ್ ಇಂಟರ್ನ್ಯಾಷನಲ್. ಆಚೆ ಕಡೆ ಸೇಲ್ ಮಾಡ್ತೀನಿ. ಇವರು ಇಷ್ಟೇ ಕೊಡೋದಲ್ವಾ, ಮಾಡಿ. ನಾನು ಇದನ್ನು ಆಚೆ ಕಡೆ ತೊಗೊಂಡೋಗಿ ಸೇಲ್ ಮಾಡ್ತೀನಿ ಓವರ್ಸೀಸ್. ಸೊ ಶಂಕರ್ಗೂ ಅಪ್ಪಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು ದಟ್ ತೊಗೊಳೋಣ ಮಾಡೋಣ. ಎಷ್ಟು ಖರ್ಚು, ಭಯಂಕರ ಖರ್ಚಿತ್ತು. ಅನ್ನಿಸ್ತು, ಅದೇ ಹೇಳಿದ್ದು ನಾನು, ಡಬಲ್ ಅದಕ್ಕಿಂತ ಜಾಸ್ತಿ ಆಗ್ತಾಯಿತ್ತು. ಬಟ್ ಮಾಡಿದ್ವಿ. ಇಟ್ ಟುಕ್, ಅಂದರೆ ಸುಮಾರು ವರ್ಷ ಆಯಿತು ಆ ಅಮೌಂಟ್ ರಿಕವರ್ ಮಾಡೋಕ್ಕೆ. ಅದು ಅದು ಸಾಧ್ಯನೇ ಇಲ್ಲ ಸರ್. ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಆ್ಯಂಡ್ ಆಗಿನ ಕಾಲದಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲೋ ಕೂತ್ಕೊಂಡು, ವಿ ಆರ್ ನಾಟ್ ಎ ಬಿಗ್ ಪ್ರೊಡಕ್ಷನ್ ಹೌಸ್, ಸಮ್ ನೇಮ್ ಇತ್ತು ಅಪ್ಪನಿಗೆ, ಅಪ್ಪನಿಗೆ ಗೊತ್ತಿತ್ತು. ಸೊ ಒಂದೊಂದು ಚಾನಲ್ ಸರ್ಕ್ಯೂಟ್ ಆಗಿ ಲೆಟರ್ಸ್, ಆವಾಗೆಲ್ಲ ಲೆಟರ್ಸ್ ತಾನೇ ಬರೀಬೇಕು, ಬರೆದು ಈ ಥರ ನಮ್ಮದು ಮಾಲ್ಗುಡಿ, ಆರ್ ಕೆ ನಾರಾಯಣ್ ಹಿಂಗಿದೆ, ಈ ಥರ ಅವಾರ್ಡ್ ಒಂದು ಬಂದಿದೆ. ಅಷ್ಟರಲ್ಲಿ ಅವಾರ್ಡ್ಸ್ ಬೇರೆ ಬಂದಿತ್ತು ಸುಮಾರು, ಇಂಟರ್ನ್ಯಾಷನಲ್ ಅವಾರ್ಡ್. ಸ್ವಾಮಿಗೆಲ್ಲ ಅವಾರ್ಡ್ಸ್ ಬಂತು, ಶಂಕರಂಗ್ ಅವಾರ್ಡ್ ಬಂತು. ಒಂದಾದಮೇಲೆ ಅದು ಅಲ್ಲಿ ನೋಡಿದ ತಕ್ಷಣ ಒಬ್ಬೊಬ್ಬರಾಗಿ ಶುರು ಮಾಡಿ. ಫಾರ್ ಎಕ್ಸಾಂಪಲ್ BBC ಚಾನಲ್ 4, ವೆರಿ ಬಿಗ್ ಚಾನಲ್ ಸರ್, ವರ್ಲ್ಡ್ ನೋನ್ ಚಾನಲ್. ನಾರ್ಮಲಾಗಿ ಅವ್ರಿಗೆ ಒಂದು ನೀವು ಪೈಲಟ್ ಕೊಟ್ಟರೆ, ಒಂದು ಎಪಿಸೋಡ್ ಅಂದ್ಕೊಳ್ಳಿ, ದೇ ಟೇಕ್ ಮಿನಿಮಮ್ ಅಂದರೆ 3-4 ವರ್ಷ ಅಪ್ರೂವಲ್ಗೆ. ನಮ್ಮ ಅದೃಷ್ಟ ಆ ಟೈಮಲ್ಲಿ ಕೊಟ್ವಿ. ವಿತಿನ್ 1.5 years ನಮಗೊಂದು ಮೆಸೇಜ್ ಬಂತು, ಪ್ಲೀಸ್ ಸೆಂಡ್ ದ ಮೆಟೀರಿಯಲ್, ವಿ ಆರ್ ರೆಡಿ ಟು ಟೆಲಿಕಾಸ್ಟ್. ಒನ್ ಆಫ್ ದ ಫಸ್ಟ್ ಬ್ರೇಕ್ಸ್ ನಿಮ್ಗೆ ಬಂದಿದ್ದು BBC. ಅದು ಆದಮೇಲೆ ಸಿಂಗಪೂರ್, ಆಸ್ಟ್ರೇಲಿಯಾ, ಇರಾನ್, ಮಾರಿಷಸ್ ಎಲ್ಲ ಹೋಗಿದೆ. ಒಂದು 23-24 ಕಂಟ್ರೀಸ್ ಹೋಗಿದೆ ಮಾಲ್ಗುಡಿ, ಹೋಗಿದೆ. ನಾಟ್ ದಟ್ ಎವ್ರಿಬಡಿ ಪೇಡ್ ವೆಲ್. ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಶ್ರೀಲಂಕಾ ತೊಗೊಂಡ್ರೆ, ಶ್ರೀಲಂಕಾ ವುಡ್ ಪೇ ಈಕ್ವಲೆಂಟ್ ಟು 5,000 rupees ಪರ್ ಎಪಿಸೋಡ್. ಬಟ್ ಹೋಯ್ತು. ಒಟ್ಟು ಬಜೆಟ್ ಎಷ್ಟು ಸರ್? ಆ್ಯಾವ್ರೇಜ್ ನೀವು ತೊಗೊಂಡ್ರೆ ಒಂದು ಎಪಿಸೋಡ್ಗೆ ಹತ್ತತ್ರ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡು ಕಂಬೈನ್ ಮಾಡಿದರೆ ಹತ್ತತ್ರ 5-5.25 ಲಕ್ಷ ತನಕ ಹೋಗ್ತಾಯಿತ್ತು ಪರ್ ಎಪಿಸೋಡ್, ಒಂದು ಎಪಿಸೋಡ್. ಬಿಕಾಸ್ ನಮಗೆ ಒಂದು ಎಪಿಸೋಡ್ ಶೂಟಿಂಗ್ ಟೈಮ್ನೇ ನಮಗೆ 4 ದಿನ ಆಗೋದು. ಈಗಿನ ಟೈಪ್ ಥರ ಅಲ್ಲ, ಯಾಕಂದರೆ ಆಗಲ್ಲ ಅದು. ಸೊ ನಮಗೆ ಒಂದು ಮಿನಿಮಮ್ 4-5 ದಿನ ಕೆಲವು ಸಲ. ಈ ಎಂಜಿನ್ ಟ್ರಬಲ್ ಅಂತ ಎಪಿಸೋಡ್ ಬಂದರೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಎಪಿಸೋಡ್ ಅಂದರೆ 6 ದಿನ. ಸೊ ಆ್ಯಂಡ್ ನಾವು ನಿಮ್ಗೆ ಹೇಳ್ದಂಗೆ ಯಾವುದ್ರಲ್ಲೂ ಕೊರತೆ ಇಲ್ಲ. ಆ್ಯಂಡ್ ಪೇಮೆಂಟ್ಸು ಅಷ್ಟೇ. ಅಪ್ಪಂದು ಭಾಳ ಸ್ಟ್ರಿಕ್ಟ್ ರೂಲ್ಸ್ ಇರೋದು, ಈ ತಾರೀಕು ಇವ್ರಿಗೆ ಎಷ್ಟು ಕೊಡಲೇಬೇಕು. ಅದು ವೆಂಕಿ ಇನ್ಚಾರ್ಜ್. ಅದು ಚೆಕ್ ಬುಕ್ಕಿಂದ ಹಿಡಿದು ವೋಚರ್ ಹಿಡಿದು ಡೀಟೇಲ್ ಎಲ್ಲ ವೆಂಕಿನೇ ಕಂಪ್ಲೀಟ್. ಆ್ಯಂಡ್ ಅದಕ್ಕೆ ಹೇಳಿದ್ದು, ಫೈನಾನ್ಸ್ ಬಡ್ಜೆಟಿಂಗ್ ಬಗ್ಗೆ ಜಾಸ್ತಿ ಗೊತ್ತು ಅಂದರೆ ವೆಂಕಿ. ಬಿಕಾಸ್ ಎಷ್ಟೋ ಸಲ ಇವಾಗ ಶಂಕರ್ ಅವರು ಏನಾದರೂ ಇಲ್ಲ ಎಕ್ಸ್ಟ್ರಾ ಈ ಥರ ಪ್ರಾಪರ್ಟಿ ಬೇಕು, ಇದು ಬೇಕು ಅಂದರೆ ಡಿಸ್ಕಷನ್ ಆಗೋದು ವೆಂಕಿಗೋರ್ಗೂ. ಕೆಲವು ಸಲ ಇಲ್ಲ ಶಂಕರ್ ಬಡ್ಜೆಟ್ ಇದು ಕ್ಲೋಸ್ ಆಗಿದೆ ಇಷ್ಟಕ್ಕೆ, ಇಲ್ಲ ಇನ್ನೂ ಖರ್ಚು ಮಾಡೋಕ್ಕೆ ಕಾಸಿಲ್ಲ, ಆಗೋದು ಆಗ್ತದೆ. ವೆರಿ ಮ್ಯಾಟ್ರ್ ಆಫ್ ಫ್ಯಾಕ್ಟ್. ಅಂದರೆ ನೋ ಈ ಹೀಟೆಡ್ ಆರ್ಗ್ಯುಮೆಂಟ್ಸ್ ಅಂತ ಏನು ಇರಲೇ ಇಲ್ಲ. ನೆವರ್ ಸಾಧ್ಯನೇ ಇಲ್ಲ. ಬಿಕಾಸ್ ಟೀಮ್ ಇದ್ದಿದ್ದು ಅಷ್ಟು ಚೆನ್ನಾಗಿತ್ತು. ಕೆಲವು ಮರೆಯಲಾರದ ಘಟನೆಗಳನ್ನ ಹೇಳ್ಬೋದಾ? ಯಾವ ಥರ ಹೇಳಿ? ಒಂದು ಪ್ರೊಡಕ್ಷನ್ ವೈಸ್ ಅದೇ ಹೇಳಿದ್ದು ನಾನು. ಪ್ರೊಡಕ್ಷನ್ನಲ್ಲಿ ಇವಾಗ ಶಂಕರ್ ಹೇಳಿದಂಗೆ ತಕ್ಷಣ ಬೇಕು, ಆನೆ ಬೇಕು. ಸೊ ಹುಡುಕಿ. ಸೊ ನಾವು ಶಿವಮೊಗ್ಗಕ್ಕೆ ಹೋಗಿ ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಫಸ್ಟ್ ನಗೋರು, ಹೆಂಗೆ ಕೊಡೋದು ನಿಮಗೆ, ಯಾವ ಇದು ಬೇಸಿಸು ಕೊಡಬೇಕು? ಇಲ್ಲ ಸರ್, ಇದು ಆರ್ ಕೆ ನಾರಾಯಣ್ ಕತೆ, ಇದು ಹಿಂಗೆ ಈ ಥರ ಕ್ರಿಯೇಟಿವ್ ಸ್ಟೋರಿ ಮಾಡ್ತಾಯಿದ್ವಿ. ಆಮೇಲೆ ಭಾಳ ಇದು ಒತ್ತಾಯ ಮಾಡಾದಮೇಲೆ ರಿಟರ್ನ್ ಪರ್ಮಿಷನ್ ಕೊಟ್ಟರು. ಬಟ್ ಹೇಳಿದರು ಒಂದು ಕಂಡೀಷನ್, ನಾನು ಬಂದು ನೋಡ್ತೀನಿ ಅದನ್ನು. ಸೊ ಬಂದರು ಅವರು. ಇವಾಗ ಅವ್ರ ಹೆಸರು ಮತ್ತು ಎಂಥದ್ದು ಸಿಂಗ್ ಅವರು, ಈ ಜಸ್ಟ್ ರಿಟೈರ್ಡ್ ಇವಾಗ, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ಕೆಲವೊಂದು 2-3 years ಬ್ಯಾಕ್ ರಿಟೈರ್ ಆದರು. ಸೊ ಆ ಥರ. ಪ್ಲಸ್ ಇವಾಗ ಶಂಕರ್ ಹೇಳೋರು ಪ್ರಾಪರ್ಟಿ ವೈಸ್ ಏನೋ ಒಂದು ಅರ್ಜೆಂಟ್ ಬೇಕೇ ಬೇಕು ಫಾರ್ ದ ಬೆಟರ್ಮೆಂಟ್ ಆಫ್ ಪ್ರಾಡಕ್ಟ್. ಅವ್ರ ಸ್ವಾರ್ಥಕ್ಕೆ ಏನಿಲ್ಲ, ಪ್ರಾಡಕ್ಟ್ ಚೆನ್ನಾಗಿರಬೇಕು ಅಂತ ಕೇಳೋದು. ಸೊ ಹುಡುಕಿ, ಎಲ್ಲಿ ಹುಡುಕ್ತಿರೋ ಹುಡುಕಿ ಬೇಕು, ಅದು ಹೆಂಗಾನ ಮಾಡಿ ತೊಗೊಂಬನ್ನಿ ಬೇಕು.
ಪ್ಲಸ್ ಪ್ರೊಡಕ್ಷನ್ನಲ್ಲಿ ದಿನಾಗಲೂ ಥರ 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 ವೇರಿಯಂಟ್ ಚೇಂಜಸ್ ಆಗೋದು. ಹೇಗೆ? ಆ ದಿನದ ಮೇಲೆ ಹೋಗೋದು. ಹಾಂ ಯಾರೋ ಆರ್ಟಿಸ್ಟ್ ಬರಬೇಕಾಯ್ತು, ಬಂದಿಲ್ಲ, ನೆಕ್ಸ್ಟ್ ಚೇಂಜ್, ಏನು ಮಾಡೋದು, ಹಿಂಗೆ ಮಾಡೋದು. ಅಲ್ಲ, ಯಾರೋ ಆರ್ಟಿಸ್ಟ್ ಇವತ್ತು ಹೊರಡ್ಬೇಕಾ ರಾತ್ರಿ, ಶೂಟಿಂಗ್ ಮುಗಿತಾ ಇಲ್ಲ, ಅವ್ರು ಹೋಗಲೇಬೇಕು, ನೆಕ್ಸ್ಟ್ ಡೇ ಅಲ್ಲಿದೆ, ಹೆಂಗೆ ಮಾಡ್ತೀರಿ ಅಂದರೆ ಮಾಡಬೇಕು. ಸೊ ಎವ್ರಿ ಡೇ ಏನೋ ಒಂದು ಪ್ಲಸ್ ಆಗೋ ಮೇಲೆ ಏನೂ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಏನಿಲ್ಲ. ಇಲ್ಲ ಹೋಗ್ತೀರಾ ತಿಳಿ ಹೋಗಿ ಅಥವಾ ಹೆಬ್ರಿ ಹೋಗಿ ಕೆಳಗೆ, ಬೆಟ್ಟದ ಕೆಳಗೆ ಮಾಡ್ತಾಯಿದ್ವಿ. ಆ್ಯಂಡ್ ಆ ಥರ ಲಾಫಬಲ್ ಇನ್ಸ್ಟೆನ್ಸಸ್ ಅಂದರೆ ದಿನಾಲೇ ಒಬ್ಬರ ಮೇಲೆ ಒಬ್ಬರು ಜೋಕ್ಸ್ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಮಾಡ್ತಾನೇ ಇದ್ವಿ. ಅದನ್ನೇನು ಕೆಲವು ಅನ್ಫರ್ಗೆಟಬಲ್, ಆ ಥರ ಭಾಳ ಕಷ್ಟ ರೀ ಟು ಪಿನ್ ಪಾಯಿಂಟ್ ಅನ್ಫರ್ಗೆಟಬಲ್ ಅಂತ. ಎವ್ರಿ ಡೇ ಸಮಥಿಂಗ್ ಅದು ಅದರ ಎವ್ರಿ ಡೇ ಏನೋ ಒಂದು ಇನ್ಸ್ಟೆನ್ಸ್ ಆಗಬೇಕು ದಿನಾಗಲೂ. ವರ್ಕಿಂಗ್ ಸ್ಟೈಲ್ ಅದು ಹೇಳೋ ವರ್ಕಾಲಿಕ್. ಅಯ್ಯೋ ಅವ್ರ ಥರ ಮನುಷ್ಯ ಸಿಗೋದು ಭಾಳ ಕಷ್ಟ. ಅವ್ರಿಗೆ ಎಷ್ಟೊತ್ತಲ್ಲ ನಾನೇ ಕೇಳ್ತೀವಿ, ಸುಸ್ತಾಗಲ್ವೇನ್ರಿ ನಿಮಗೆ, ಏನು ರೀ ಇದು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ. ಆ್ಯಂಡ್ ಸರಿಯಾಗೂ ಮನುಷ್ಯ ಅಚ್ಚುಕಟ್ಟಾಗಿ ಕೂತ್ಕೊಂಡು ತಿಂದಿದ್ದಂಥ ಭಾಳ ಕಡಿಮೆನು. ಆ ಬಿಸ್ಕೆಟ್ಟು, ಆ ಟೀ, ಎನರ್ಜಿ ಅಲ್ಲೇ ಎಲ್ಲಿಂದ ದೇವರು ಅವ್ರಿಗೆ ಆ ಥರ ಎನರ್ಜಿ ಕೊಟ್ಟರು ನಿಜ ಗೊತ್ತಿಲ್ಲ. ಆ್ಯಂಡ್ ಮೈಂಡ್ ಇಸ್ ಸ್ಟಿಕ್ಕಿಂಗ್ ಕಂಟಿನ್ಯೂಸ್. ಆ್ಯಂಡ್ ಕೂತಿದ್ದ ಕಡೆ ಬರಿತಾ ಇರೋದು. ಸೊ ಎಷ್ಟೋ ಇದರೆಲ್ಲ ನಮ್ಮ ತಂದೆಗೆ ಬರೀತಾರೆ, ಮಿಸ್ಟರ್ ಎನ್ ಅಂತ ಕರೆಯೋರು ನಮ್ಮ ಅಪ್ಪನ, ಮಿಸ್ಟರ್ ಎನ್ ಅಂತ ಶಾರ್ಟ್ ಫಾರ್ಮ್. ಹಾಂ, ಅದ ಒಂದು ಲಿಸ್ಟ್ ಬರೆಯೋರು, ದಿಸ್ ಇಸ್ ಫಾರ್ ಯುವರ್ ಅಪ್ಡೇಟ್ ಅಂತ. ಸೊ ನಾನು ಬೆಂಗಳೂರಿಗೆ ಲ್ಯಾಬ್ಗೆ ಹೋದಾಗ ನಿಮ್ಮ ಅಪ್ಪನ ಕೈ ಕೊಡೋ ಅನ್ನೋರು, ಕೊಟ್ಬಿಡೋದು. ಎಲ್ಲ ಏಕವಚನ ಫ್ರೆಂಡ್ಸೇ. ಬಟ್ ಸೆಟ್ಟಲ್ಲಿ ಡೈರೆಕ್ಟರ್ ಬರೆಯೋದು, ಅಲ್ಲಿ ಸರ್. ಆಚೆ ಕಡೆ ಬಂದರೆ ಅದು ಬೇರೆ, ಫ್ರೆಂಡ್ ಆ್ಯಸ್ ಅ ಫ್ರೆಂಡ್. ಇಡೀ ಟೀಮ್, ರಮೇಶ್ ಭಟ್ಟಿಂದ ಹಿಡಿದು, ಸೋಮಂದ ಹಿಡಿದು, ಕಾಶಿಯಿಂದ ಹಿಡಿದು ಎಲ್ಲರೂ ಅಷ್ಟೇ, ಎಲ್ಲರೂ ಗುಡ್ ಫ್ರೆಂಡ್ಸೇ. ಅದೇ ಹೇಳಿದ್ನಲ್ಲ, ಅಲ್ಲಿ ಇವಾಗ ರಮೇಶ್ ಭಟ್ಟ ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಪ್ರೊಡ್ಯೂಸ್ ಮಗ, ಅದಕ್ಕೆ ಅವನು ಬೇರೆ ನಾನು ಬೇರೆ, ಎಲ್ಲ ಸೇಮ್ ಆ್ಯಸ್ ಫ್ರೆಂಡ್ಸ್ ಅಷ್ಟೆ ಫಾರ್ ಅ ಪ್ರಾಜೆಕ್ಟ್. ಅದು ಬಿಟ್ಟು ನೋ ಚೇಂಜ್. ಸೊ ಇದು ಹೇಗಿತ್ತು ಜನರಲ್ ರೆಸ್ಪಾನ್ಸ್ ಸೀರಿಯಲ್ಗೆ ಟೆಲಿಕಾಸ್ಟ್? ಎಸ್, ನಮಗೆ ವಿ ಆರ್ ವರೆಡ್ ರೆಸ್ಪಾನ್ಸ್ ಹೆಂಗಿರುತ್ತೆ ಏನು. ಆ್ಯಂಡ್ ಐ ಥಿಂಕ್ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ಐ ಥಿಂಕ್ ನಾವು ಡಬ್ ಮಾಡ್ತಿದ್ವು, ಸರಿಯಾಗಿ ಜ್ಞಾಪಕ ಇಲ್ಲ. ಬಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಕಾಲ್ಸ್ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಆ ಫ್ರೈಡೇ ಇಟ್ ವಾಸ್ ಅ ಟೆಲಿಕಾಸ್ಟ್, ಫಸ್ಟ್ ವೆಡ್ನೆಸ್ಡೇ, ಫ್ರೈಡೇ ರಿವ್ಯೂ ಶುರುವಾಯಿತು. ಆ ರಿವ್ಯೂಗಳು ನೀವು ಒಂದೊಂದು ಪೇಪರಲ್ಲಿ ಓದ್ಬಿಟ್ರೆ ಎಲ್ಲ. ಆ್ಯಂಡ್ ನಮ್ಮಪ್ಪಂದು ಒಂದು ಹ್ಯಾಬಿಟ್ ಹೆಂಗಿತ್ತು ಅಂದರೆ, ಪ್ರಾಬ್ಲಿ ಒನ್ಸ್ ಇನ್ 2 ವೀಕ್ಸ್ ಪ್ರೊಡಕ್ಷನ್ ಆದಾಗಲೂ ಪ್ರೆಸ್ಸನ್ನು ಕರೆಯೋರು. ಸೆಟ್ಗೆ ಇಲ್ಲ, ಸೆಟ್ಟಿಗಲ್ಲ, ಪ್ರೆಸ್ ಕಾನ್ಫರೆನ್ಸ್ಗೆ, ಯಾವುದೋ ಒಂದು ಹೋಟೆಲ್ ಪ್ರೆಸ್ ಮೀಟ್ ಎಲ್ಲ ಬರೋರು. ಅಲ್ಲಿ ವರ್ಕಿಂಗ್ ಸ್ಟಿಲ್ಸ್ ಕೊಡೋರು, ನೋಡಿ ಹಿಂಗಿದೆ ಪ್ರೋಗ್ರೆಸ್. ಸೊ ಶೂಟಿಂಗ್ ಆಗ್ತಿರ್ಬೇಕಾದ್ರೇ ಪ್ರೆಸ್ಸಲ್ಲಿ ಬರೋಕ್ಕೆ ಶುರು ಆಗೋಯ್ತು. ಈ ಥರ ಆ ಮುಂಬೈಲಿ ಶಂಕರ್ ನಾಗಂಟರು ಮಾಲ್ಗುಡಿ ಮಾಡ್ತಾಯಿದ್ದಾರೆ, ಅದು ನಡೀತಾ ಇದೆ. ಸೊ ಓಲ್ಡ್ ಮ್ಯಾನ್ ಆಫ್ ದ ಟೆಂಪಲ್ ಫಸ್ಟ್ ಎಪಿಸೋಡ್ ಶೂಟ್ ಮಾಡೋ ಟೆಲಿಕಾಸ್ಟ್ ಆದಾಗ ಆ ರಿವ್ಯೂಸ್ ಬಂದಿದ್ದು, ಅದು ಗೇವ್ ಅಸ್ ಇವನ್ ಮೋರ್ ಕಾನ್ಫಿಡೆನ್ಸ್. ಸೇಮ್ ನಾವು ವೀನ್ ರೈಟ್ ಟ್ರ್ಯಾಕ್, ಪರ್ಫೆಕ್ಟ್. ಆಮೇಲೆ ನೋ ಲುಕಿಂಗ್ ಬ್ಯಾಕ್ ಅಟ್ ಸೂಪರ್ ಕಾನ್ಫಿಡೆನ್ಸ್, ಭಾಳ ಒಳ್ಳೆ, ವೆರಿ ಗುಡ್ ರೆಸ್ಪಾನ್ಸ್. ಅಂದರೆ ಆರ್ಕೆ ನಾನು ಕೊಟ್ಟಿದ್ದೆ ನಿಮ್ಮ 39 ಎಪಿಸೋಡ್ ಫಸ್ಟ್ ಲಿಸ್ಟಲ್ಲಿ, ಅಥವಾ ಜಾಸ್ತಿ ಇತ್ತಾ? ಇಲ್ಲ, ಇಟ್ ವಾಸ್ ಅಪ್, ನಮಗೆ ಬಿಟ್ಟಿದ್ದು, ನಾವು ಎಷ್ಟು ಬೇಕಾದ್ರೆ ಆಯ್ಕೆ ಮಾಡ್ಬೋದಾಯಿತು. ಬಟ್ ಆ ಸಿಚುವೇಷನಲ್ಲಿ ನಮಗೆ ಇಂಟ್ರೆಸ್ಟಿಂಗ್ ಚೆನ್ನಾಗಿದ್ದಿದ್ದ ಎಪಿಸೋಡ್ಸನ್ನು ಫಸ್ಟು ಶಂಕರ್ ಸೆಲೆಕ್ಟ್ ಮಾಡಿ, ಇದು ಇಷ್ಟು ಕತೆಗಳು ಫಸ್ಟ್ ಮಾಡೋಣ ಸೆಲೆಕ್ಟ್ ಮಾಡಿ ಶಂಕರ್ ಟೀಮ್. ಹೌದು, ಆ್ಯಸ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಇಟ್ ವಾಸ್ ಹಿಸ್ ಚಾಯ್ಸ್, ಯಾವ ಸ್ಟೋರಿ ಮಾಡಬೇಕು, ಯಾವುದೋ ಸ್ಟೋರಿ ಮಾಡಬೇಕು. ಅದು ಅಪ್ಪ ಆ್ಯಂಡ್ ನಮ್ಮ ಅಪ್ಪನ ಜೊತೆಗೆ ಡಿಸ್ಕಸ್ ಮಾಡೋರು, ಮಾಡಿ ಈ ಥರ ಈ ಕತೆಗಳು ಮಾಡೋಣ, ಹಿಂಗೆ ಮಾಡೋಣ. ಅದು ಕಾಮನ್ ಡಿಸ್ಕಷನ್ ಇದ್ದೇ ಇರೋದು. ಹಂಗಿರ್ತಾಯಿತ್ತು. ಆಫ್ಟರ್ ಮಾಲ್ಗುಡಿ ಹೀಗಾಯಿತು, 39 ಎಪಿಸೋಡ್ ಮುಗಿಸಿದ್ಮೇಲೆ, ಮಾಲ್ಗುಡಿ ಎಲ್ಲ ಪ್ಯಾಕಪ್ ಆದಮೇಲೆ ನಿಮ್ಮ ಶಂಕರ್? ಹಾಂ, ಇಟ್ ವಾಸ್ ಗುಡ್, ಆಲ್ವೇಸ್ ಗುಡ್. ಬಟ್ ಈಚ್ ಆಫ್ ಅಸ್ ವರ್ ಬ್ಯುಸಿ ಇನ್ ಅವರ್ ಓನ್ ಫೀಲ್ಡ್. ಸಿ, ನನಗೇನಾಯಿತು, ಪೋಸ್ಟ್ ಮಾಲ್ಗುಡಿ ಪ್ರೊಡಕ್ಷನ್ ಐ ವಾಸ್ ಆಲ್ವೇಸ್ ಇನ್ ಟು ಅದರ್ ಬಿಸ್ನೆಸ್ ಆಲ್ಸೋ. ಮೈ ಫ್ಯಾಮಿಲಿ ಬಿಸ್ನೆಸ್ ಇತ್ತು, ಅದೇ ಹೇಳಿದ್ನಲ್ಲ, ದಾರಿವಾಲ್ ಏಜೆನ್ಸಿ ಅಂತ, ಅಲ್ಲಿತ್ತು, ದೊಡ್ಡಪ್ಪಂದು, ಅಲ್ಲಿ ನೋಡ್ಕೋಬೇಕಾಯ್ತು.
ಸೊ ಅದು ನೆಗ್ಲೆಕ್ಟ್ ಮಾಡಿದ್ದೆ ಒಂದು 3-4 ಇಯರ್ಸ್. ಅದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಏನೇನು ಅದನ್ನು ಸಾರ್ಟ್ ಔಟ್ ಮಾಡಬೇಕಾಯಿತು. ಮಾಡ್ತಿರ್ಬೇಕಾದ್ರೇ ದ ಕಾಲ್ ಕೇಮ್ ಫಾರ್ ತೆನಾಲಿ ರಾಮ. ನಾಗಾಭರಣ ಮಾಡಿತ್ತು. ಅದು ಸೀರಿಯಲ್ ಹೌದು, 13 ಎಪಿಸೋಡು. ನೀವು ಮಾಡಬಹುದು, ನೀವು ಪ್ರೊಡ್ಯೂಸರ್. ಹೌದು ಡಿಡಿಗೆ ಹೌದು. ಹಾಂ, ಸೊ ಆ ಕಾಲ್ ಬಂತು. ಅದು ನೀವು ಮಾಡಿ ಹುಡುಕಿದಲ್ಲ, ಅದೇ ಬಂತು. ಅಲ್ಲ, ಬಂತು ಅಂದರೆ ಹೆಂಗೆ ಬಂತು ಅಂದರೆ ದಿ ವಾಸ್ ಅ ಕಾಲ್ ಅಗೇನ್, ಐ ಥಿಂಕ್ ದೂರದರ್ಶನದಲ್ಲೇ ಬಟ್ 13 ಎಪಿಸೋಡ್ ಕಮಲಾ ಲಕ್ಷ್ಮಣ್ ಬರೆದಿದ್ದು, ಅಂದರೆ ಲಾಕೆ ಲಕ್ಷ್ಮಣ್ ಅವರೇ ಮಿಸ್ಸಸ್. ಸ್ಟೋರಿ ಅಡಾಪ್ಟೇಷನಲ್ಲಿ ತೆನಾಲಿ ರಾಮ ಮಾಡಿದ್ದು. ಸೊ ರೈಟ್ಸ್ ತೊಗೊಂಡು ನಾವು ಮಾಡಿದ್ವಿ 13 ಎಪಿಸೋಡ್. ನಾಗಾಭರಣ ಡೈರೆಕ್ಟ್ ಮಾಡಿದ್ದು. ಸೊ ಆ ಪ್ರಾಜೆಕ್ಟ್ ಶುರು ಆಗೋಯಿತು. ಅದು ಚೆನ್ನಾಗಾಯ್ತಾ? ಚೆನ್ನಾಗಾಯಿತು, ಫಸ್ಟ್ ಕ್ಲಾಸ್ ಆಯಿತು. ಆ್ಯಂಡ್ ಅದು ದೂರದರ್ಶನ್ ಹತ್ರ ಇತ್ತು, ಬಟ್ ದೂರದರ್ಶನ್ ನಮಗೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಂತ ವಾಪಸ್ ಕೊಟ್ಟು ನಾವು ಅದನ್ನು ಮುದ್ರಾ ಅಡ್ವರ್ಟೈಸಿಂಗ್ ಕೊಟ್ವಿ ಮತ್ತೆ ಅವ್ರಿಗೆ ಸ್ಪಾನ್ಸರ್ಸ್. ಅದಾದ ನಂತರ ಇಮಿಡಿಯೇಟಾಗಿ ಅಪ್ಪನಿಗೆ ಮತ್ತು ಗೌರ್ಮೆಂಟ್ ಆಫ್ ಮಾರಿಷಸ್ಗೆ ಕಾಂಟ್ಯಾಕ್ಟ್ ಇತ್ತು ಯಾವಾಗಲೂ. ಸುಮಾರು ಅಪ್ಪ ಡಾಕ್ಯುಮೆಂಟ್ರಿ ಸುಮಾರು ಮಾಡಿದ್ರಲ್ಲಿ. ಈ ಥರ ಒಂದು ಜಾಯಿಂಟ್ ವೆಂಚರ್ ಮಾಡೋಣ, ಸ್ಟೋನ್ ಬಾಯ್ ಅಂತ, ಅದು ನಾಗಾಭರಣ, ಇಂಡೋ ಮೊರಿಷನ್ ಜಾಯಿಂಟ್ ವೆಂಚರ್. ಮಾಸ್ಟರ್ ಮಂಜುನಾಥ್ ಅದರಲ್ಲಿ ಹೀರೋ. ಈ ಸಿನಿಮಾ ಇಲ್ಲ, ಅದು 10 ಎಪಿಸೋಡ್ ಸೀರಿಯಲ್, ಲೋಕಲ್ ಕತೆ. ಸೊ ಆ ಮೊರಿಷಸ್ ಹೊಡೋದ್ವಿ. ಮೊರಿಷಸ್ ಹೋಗಿ ನಾನಿಲ್ಲಿ ಬಂದಾಗ ಆವಾಗ ತಾನೇ ಶಂಕರ್ದು ಡೆತ್ ಆಯಿತು. ಐ ಹ್ಯಾಡ್ ಕಮ್ ಅಗೇನ್ ಪ್ರಸಾದ್ ಲಾಲ್ ಕೆಲ್ಸಕ್ಕೆ ಬಂದಿದ್ದೆ. ನಮ್ಮ ಅಪ್ಪ ಅಲ್ಲಿದ್ದರು ಮೊರಿಷಸಲ್ಲಿ. ಆ್ಯಂಡ್ ಅದಕ್ಕೆ ಹಿಂದಿನ ದಿವಸ ಸಾಯಂಕಾಲ ನಾನು ಶಂಕರ್ ಎಲ್ಲ ಮೀಟ್ ಮಾಡಿದ್ವಿ ಕಂಟ್ರಿ ಕ್ಲಬ್ಬಲ್ಲಿ. ಅವರು ಹಿಯರ್ ಥ್ರೋನ್ ಅ ಪಾರ್ಟಿ ಫಾರ್ ಕಾರ್ಪೊರೇಟ್ಸ್ ಕಂಟ್ರಿ ಕ್ಲಬ್ ಇದಕ್ಕೆ. ಸೊ ನಾವೆಲ್ಲ ಮೀಟ್ ಮಾಡಿ ಎಲ್ಲ ಒಟ್ಟಿಗೆ ಅವ್ರ ಮನೆಯಲ್ಲೇ ಇದ್ವಿ. ಸಡನ್ಲಿ ದಿಸ್ ನ್ಯೂಸ್ ಕೇಮ್, ಶಾಕಿಂಗ್. ಅಲ್ಲಿ ತಂದೆಗೆ ಇಟ್ ವಾಸ್ ಅ ವೆರಿ ಬಿಗ್ ಶಾಕ್. ನಮ್ಮ ಫಾದರ್ ಆಲ್ವೇಸ್ ಲುಕ್ಡ್ ಅಟ್ ಹಿಮ್ ಆಸ್ ಎಲ್ಡರ್ ಸನ್. ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ತಂದೆಗೆ ಅಂದರೆ ಶಂಕರ್ನ ಭಾಳ ಆಸೆ. ನಮ್ಮ ಮನೇಲಿ ಎಷ್ಟೋ ಸಲ ನಮ್ಮ ತಮ್ಮ ಮಚ್ ಯಂಗರ್ ದೆನ್ ಮೀ ಯಪ್ಪ ಅದೇ ಒಂದು ಸಲ ಮುಂದುಗಡೆ ವರಾಂಡಲ್ಲಿ ಕೂತ್ಕೊಂಡು ಓದ್ತಾ ಇದ್ದ ನ್ಯಾಷನಲ್ ಜಿಯೋಗ್ರಫಿಕ್ ಬುಕ್. ಶಂಕರ್ ಬಂದರು, ಏನೋ ಓದ್ತಿದ್ದೆ ನ್ಯಾಷನಲ್ ಜಿಯೋಗ್ರಫಿ, ಇಷ್ಟನೇನೋ, ಹೌದು ಕೊಡು ಇದೊಂದು, ಹಿಂದುಗಡೆ ಟೈರ್ ಆ್ಯಂಡ್ ಪೇಜ್ ಇದೆ, 1 year ಸಬ್ಸ್ಕ್ರಿಪ್ಷನ್ ಬರ್ಕೊಟ್ಬಿಟ್ರು. ಜಸ್ಟ್ ಲೈಕ್ ದಟ್. ನಾನು ಕೇಳಿದೆ ಏನು, ಹೇ ಚಿಕ್ಕ ಹುಡುಗ ಓದಲಿ, ಆ ಥರದ್ದು ದಾಡಾದ ಮನುಷ್ಯ. ಅಮೇಝಿಂಗ್ ಮ್ಯಾನ್. ಹಾಂ, ದುಡ್ಡಿಗೆ ಕಾಸಿಗೆ ತಲೆ ಕೆಡಿಸ್ಕೊತಾರೆ? ಯಾವತ್ತೂ ಕೇಳಿಸ್ಕೊಂಡಿಲ್ಲ, ಯಾವತ್ತೂ ಕೇಳಿಸ್ಕೊಂಡಿಲ್ಲ. ನಾನು ಎಷ್ಟು ಸಲ ನೋಡಿದ್ದೀನಿ, ನಾನೇ ಕೇಳಿದ್ದೀನಿ ಅವ್ರಿಗೆ. ಸೆಟ್ಟಲ್ಲಿ ಹುಡುಗರು ಯಾವ್ಯಾವ ಬರೋರು, ನಾನು ಅವ್ರು ಬೇರೆ ಕಡೆ ಶೂಟಿಂಗ್ ಮಾಡೋದು, ಹಣ ಕಷ್ಟ ಇದೆ ನಾವು ಮನೆಯಲ್ಲಿ, ತಾಯಿಗೆ ಸರ್ಜರಿ, ಅಷ್ಟೇ ಇನ್ನೂ ಕೈ ಹಾಕೋದು ಇಟ್ಕೊ, ಎಷ್ಟು ಕೊಟ್ಟರು ಏನು, ಆ ಥರ ಧಾರಾಡ ಮನುಷ್ಯ ನಾನು ನೋಡಿಲ್ಲ. ಲೆಕ್ಕವೇ ಇಲ್ಲ ಆ ಥರ ಕೊಟ್ಟಿದ್ದಾರೆ ಸುಮಾರು ಜನಕ್ಕೆ. ಆ್ಯಂಡ್ ನಮ್ಮ ಮಾಲ್ಗುಡಿಯಲ್ಲೇ ಎಷ್ಟೋ ಜನ ಕಾರ್ ಓಡಿಸ್ತಾ ಇದ್ದಿದ್ದು ಆಚೆ ಕಡೆ ಇದ್ದವರು, ಅವ್ರನ್ನೆಲ್ಲ ಕರ್ಕೊಂಬಂದು ಯೂನಿಯನ್ಗೆ ಸೇರಿಸಿ ಅವರೆಲ್ಲ ಇವತ್ತಿಗೂ ಬಂದು ಹೇಳ್ತಾರೆ. ಅಲ್ಲಲ್ಲ, ಅವರೆಲ್ಲ ಪ್ರೊಫೆಷ್ನಲ್ ಕಾರ್ ಡ್ರೈವರ್ಸ್ ಇವತ್ತು ಯೂನಿಯನಲ್ಲಿ. ಬಿಕಾಸ್ ಭಾಳ ಸ್ಟ್ರಿಕ್ಟ್ ರೂಲ್ಸ್ ಯೂನಿಯನಲ್ಲಿ. ಇದ್ದಾರೆ ಒಂದು 7-8 ಜನ ಹುಡುಗರು ಎಲ್ಲ ಇವತ್ತಿಗೂ ಅದೇ ಹೇಳ್ತಾರೆ. ಸೊ ನೀವು ಪ್ರೊಡಕ್ಷನ್ ಶುರು ಮಾಡಿದ್ರೆ ಫಸ್ಟ್ ನಿಮ್ಮ ಹತ್ರ ಬರ್ತೀವಿ, ನಿಮ್ಮಲ್ಲೇ ನೀವು ಋಣ ಅಷ್ಟು ಚೆನ್ನಾಗಿದೆ, ಯಾಕಂದರೆ ನೀವು ಮಾಡಿಕೊಟ್ರಿ, ನಮ್ಮ ಲೈಫ್ ಮಾಡಿಕೊಟ್ರಿ. ದಾಸ್ ಅಂತ ಒಬ್ಬ ಡ್ರೈವರ್ ಒಂದು ಮನೆಯೆಲ್ಲ ಮಾಡಿ ಬನಶಂಕರಿಯಲ್ಲಿ ಕಾರು ಓಡಿಸ್ಕೊಂಡು, ಅದಕ್ಕೂ ಲೋನ್ ನಮ್ಮಪ್ಪ ಕೊಡಿಸಿ ಫಸ್ಟು ಅಂಬಾಸ್ಡರ್ ಕಾರ್, ಎಷ್ಟು 16,000 ರೂಪಾಯಿ ಸೆಕೆಂಡ್ ಹ್ಯಾಂಡ್ ಕಾರ್. ಅದಕ್ಕೆ ನಮ್ಮಪ್ಪ 10,000 ರೂಪಾಯಿ ಫಂಡ್ ಮಾಡಿ ದಾಸ್ ನೀನು ಓಡಿಸು ಅಂತ. ಎಲ್ಲಿಂದನೋ ಬಂದವನು ಅವನು, ಚೆನ್ನಾಗಿ ಗಾಡಿ ಓಡಿಸು. ನಮ್ಮ ಅಪ್ಪನಿಗೆ ಆಸೆ ಆಯಿತು ಅವನು ಮಾಡು. ಆ ಥರ ಇತ್ತು ಅವಾಗೆಲ್ಲ, ಟ್ರಸ್ಟ್ ಇತ್ತು, ಅಷ್ಟಿತ್ತು. ನಾವು ಹುಡುಗರು ಅಷ್ಟೇ, ನಾವು ಈ ಟೈಮಿಂಗ್ ಆ ಟೈಮಿಂಗ್ ಅವೆಲ್ಲ ಇಲ್ಲ. ರಾತ್ರಿ ಎಷ್ಟೋ ಸಲ ಎಪ್ಸಿ 2 ಗಂಟೆ ಬಂದ್ರೆ ಹೋಗಬೇಕು, ರೆಡಿ ಸರ್, ಅವನು ಬೇಜಾರು ಮಾಡ್ಕೊಂಡು ಯಾರೂ ಇಲ್ಲ. ಒನ್ ಲಾರ್ಜ್ ಗುಡ್ ಫ್ಯಾಮಿಲಿ ರೀ, ಅದಂತೂ ಖಂಡಿತ ಮರೆಯೋಕ್ಕಾಗಲ್ಲ. ಅದು ಇಟ್ಸ್ ನಮ್ಮ ಆಲ್ ಅವರ್ ಲೈಫ್ ವಿ ವಿಲ್ ಕ್ಯಾರಿ ದೋಸ್ ಮೆಮರೀಸ್. ಇಟ್ ಈಸ್ ಸಮಥಿಂಗ್ ನಾವು ಇಂಪಾಸಿಬಲ್ ಟು ಫರ್ಗೆಟ್, ಚಾನ್ಸ್ ಇಲ್ಲ. ಅದು 3 years ಹೆಂಗೆ ಹೋಯ್ತು ಅದು ಅಂತ ಗೊತ್ತೇ ಆಗಲ್ಲ. ಆ್ಯಂಡ್ ನೈಸೆಸ್ಟ್ ಥಿಂಗ್, ಆಫ್ಟರ್ 33 years ನೀವು ಬಂದು ನಾನು ಕೇಳ್ತಾ ಇದ್ದೀರಾ, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದೋಸ್ ಡೇಸ್. ಐ ಡೋಂಟ್ ನೋ ಇನ್ ಹೌ ಮೆನಿ ಪ್ರಾಜೆಕ್ಟ್ಸ್ ಪೀಪಲ್ ವಿಲ್ ಥಿಂಕ್ ಬ್ಯಾಕ್ ಲೈಕ್ ದಿಸ್, ಬಟ್ ನಮಗಿದೆ.
ಕಂಪ್ಲೀಟ್ ಟೀಮ್ ಎಫರ್ಟ್, ಎವ್ರಿಬಡಿ ಟುಗೆದರ್, ಯಾರು ಒಬ್ಬರದು ಅಂತ ತಿಳ್ಕೊಂಡಿದ್ದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಸ್ಪಾನ್ಸರ್ ಮಾಡಿದವರು ಜನತಾ ಸ್ಪೋರ್ಟ್ಸ್ ಅಂಡ್ ಗಿಫ್ಟ್ಸ್, ಒನ್ ಸ್ಟಾಪ್ ಸ್ಪೋರ್ಟ್ಸ್ ಅಂಡ್ ಗಿಫ್ಟ್ ಸೆಂಟರ್ ಇನ್ ಜಯನಗರ್, ಬ್ಯಾಂಗ್ಳೂರ್. ಕಲಾ ಮಾಧ್ಯಮದ ವಿಡಿಯೋಸ್ಗಳಿಗೆ ನೀವು ಸ್ಪಾನ್ಸರ್ ಮಾಡಬಹುದು. ಹೆಚ್ಚಿನ ವಿವರಗಳಿಗೆ ನೀವು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲೂ ನೀವು ನಮ್ಮನ್ನ ಫಾಲೋ ಮಾಡಿ ಹಾಗೂ ಟೆಲಿಗ್ರಾಮ್ ಚಾನೆಲ್ ಕೂಡ ಜಾಯ್ನ್ ಆಗಿ. ಮತ್ತು ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ.